ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಮೀಡಿಯಮ್ ಅವಲಕ್ಕಿಯನ್ನು ಪೌಡ್ರ್ ಮಾಡಿ ತೊಗೊಂಡಿನಿ ನೋಡ್ರಿ. ಫೈನ್ ಪೌಡ್ರ್ ಮಾಡ್ಕೊರಿ. ಇದನ್ನು ಸೈಡಿಗೆ ಇಡ್ತೀನಿ, ಆಮೇಲೆ ಯೂಸ್ ಮಾಡ್ತೀನಿ ರೀ. ಪ್ಯಾನ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಇವತ್ತು ಸಾಫ್ಟ್ ಆಗಿರುವಂಥ ರಾಗಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. 1 ಸ್ಪೂನ್ ಆಗಷ್ಟೇ ತುಪ್ಪ ಹಾಕ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಈ ನೀರು ಕುದಿ ಬರ್ಬೇಕು ನೋಡ್ರಿ. ಇದು ಇಲ್ಲ ಒಂದು ಬಟ್ಲಾಗಷ್ಟೇ ರಾಗಿ ಹಿಟ್ಟನ್ನು ಇದಕ್ಕೆ 2 ಸ್ಪೂನ್ ಅಷ್ಟೇ ಆ ಅವಲಕ್ಕಿಯ ಪೌಡರ್ ಫೈನ್ ಪೌಡರ್ ಮಾಡಿದ್ದೀನಿ. 2 ಸ್ಪೂನ್ ಆಗಷ್ಟು ಹಾಕೊಂಡಿದ್ದೀನಿ. ಈ ನೀರು ಏನಾಗಿದೆ ಕುದಿ ಬಂದಮೇಲೆ ಗ್ಯಾಸನ್ನು ಈ ಹಿಟ್ಟನ್ನು ಹಾಕ್ರಿ. ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಆದ್ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡ್ರಿ. ಇಷ್ಟನ್ನೇ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಇದನ್ನು ತೆಗೆದಿಡ್ತೀನಿ. 2 ನಿಮಿಷ ಆಗುತ್ತೆ. ಇದು ಕೈ ಮುಟ್ಟುವಷ್ಟೇ ಆರ್ಬೇಕು ನೋಡ್ರಿ. ಈಗ ಇದನ್ನ ನಾನು ಡೈರೆಕ್ಟ್ ಗ್ಯಾಸ್ ಕಡಿಮೆ ಮಾಡ್ಕೊತೀನಿ. ನೀವು ಯಾವುದೇ ಪಾತ್ರೆಯಲ್ಲಿ ಬರೋದು ಅಥವಾ ಪರಾತ್ ನಾನು ಹಾಕ್ಬೋದು. ಸ್ವಲ್ಪ ಆರ್ಲಿ ಇದು. ತುಂಬಾನೇ ಬಿಸಿ ಅದು. ಇದು ಯಾವುದೇ ರೀತಿ ನೀರು ಬಿಡ್ರಿ. ಒಂದು ಬಟ್ಲು ಹಿಟ್ಟಿಗೆ 1 ಬಟ್ಲು ನೀರು ಸಾಕ್ರಿ. ತುಂಬ ಬಿಸಿ ಅದ್ರಿ. ಇದು ಚೂರು ಆರ್ಲಿ ಇದು. ಈಗ ಆರಿಲ್ಲ. ಈಗ ಇದನ್ನ ಚೆನ್ನಾಗಿ ಹಾಕಿ ನಾದಬೇಕು ನೋಡಿ. ಬಟ್ಟೆ ನೀರು ಹಚ್ಚಿಬಿಡ್ಲಿ. 1 ಬಟ್ಲು ನೀರು 1 ಬಟ್ಲು ಸ್ವಲ್ಪ ನಾ ಏನು ಮಾಡ್ತೀವಿ, ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಬೇಕು. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಚರ ನಾದೋಗುತ್ತೆ. ಚಂದ ಭಾರ ಹಾಕಿ ನಾದಲ್ಲ, ಹಿಟ್ಟು ಅಷ್ಟು ನೀರು ಹಾಕ್ತಲ್ಲ, ಸಾಫ್ಟ್ ಆಗಿ ಬರ್ತದೆ. ಮತ್ತೆ ರೊಟ್ಟಿನೂ ಸಾಫ್ಟ್ ಆಗಿನೇ ಬರ್ತಾವೆ. ಏನು ಹೇಳ್ತೀನಿ, ಭಾರ ಹಾಕಿ ಚಿನ್ನಿನ ಮಂದಿ ಹಿಟ್ಟನ್ನು ನೋಡಿ ಎಷ್ಟು ಸಾಫ್ಟ್ ಆಗಿ ಬಂತು. ಯಾವುದೇ ರೀತಿ ನೀರನ್ನು ಹಾಕಿದ್ರಲ್ಲ. ನೋಡಿ, ನಾ 2 ರೀತಿ ಮಾಡಿ ಲಟ್ಟಿಸ್ಬಿಡ್ತೀನಿ, ತೋರಿಸ್ತೀನಿ, ಬಡದ್ ಬಿಟ್ಟನು ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿ ನೀವು ಆ ರೀತಿ ಮಾಡ್ಕೋಬೋದು. ಸ್ವಲ್ಪ ಅಂತೂ ಎಲ್ಲರಿಗೆ ಬಡತ್ತೆ. ಸಣ್ಣ ಹಾಕೊಳ್ಳೋದಷ್ಟೇ ರೀ. ನೋಡಿ, ಆ ರೀತಿನೂ ಮಾಡ್ಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕೋರಿ. ರಾಗಿ ಹಿಟ್ಟನ್ನು ಸ್ವಲ್ಪ ಬಡದ್ ಬಿಡ್ತೀವಿ. ನೋಡಿ, ಈ ಜೋಳದ ರೊಟ್ಟಿನೂ ಇದೇ ರೀತಿನೇ ಮಾಡಿಕೊಡ್ತೀವಿ. ನಾನು ಜೋಳದ ರೊಟ್ಟಿನೇ ಮಾಡೋದು ಜಾಸ್ತಿ. ಬೇಜಾರಾದ್ರೆ ಈ ರೀತಿ ರಾಗಿ ರೊಟ್ಟಿನ ಮಾಡ್ಕೋತೀವಿ ನಾವು. ಸ್ವಲ್ಪ ಈ ರೀತಿ ಏನು ಮಾಡ್ಬೇಕು, ಬಡದ್ ಬಿಟ್ಟು ತಗೋಬೇಕು. ಅಲ್ಲಿ ಹಪ್ಪಳದಷ್ಟು ಬಡದ್ ಬಿಟ್ಟು ತಗೋಬೇಕು. ನೋಡಿ, ಲಟ್ಟಿಸಿನ ತೋರಿಸ್ತೀನಿ, ಒಂದನ್ನ ಬಡದ್ ಬಿಟ್ಟು ತೋರಿಸ್ತೀನಿ. ನಿಮಗೆ ಯಾವುದೆಲ್ಲ ಬರುತ್ತೆ, ಲಟ್ಟಕ್ಕೆ ಬರಲ್ಲ ಅಂತಾರಲ್ಲ, ನಾವು ಲಟ್ಟಕ್ಕೆ ಬರಲ್ಲ ಅನ್ನೋದಿಲ್ಲ. ನಮ್ಮ ಉತ್ತರ ಕರ್ನಾಟಕ ಇದೇ ರೀತಿ ಅಥವಾ ರೊಟ್ಟಿ ಬೆಳಿತೀವಂತಾನೆ ಅಂತೀವಿ. ಇಷ್ಟ ಇದನ್ನ ಆದ್ಮೇಲೆ ನೀವೇನು ಮಾಡ್ಬೋದು, ಈ ಬೆಳ್ಳುಳ್ಳಿ ತಗೊಂಡು ಅದನ್ನ ಲಟ್ಟಿಸ್ಬಿಟ್ಟು ತಗೊಂಡ್ರೆ ಎಷ್ಟು ನೋಡ್ಬೇಕು ಅಷ್ಟು ಆರಾಮ್ಸಿ ಲಟ್ಸ್ಕೊರಿ. ಏನಿದೆ ಪ್ಲಾಸ್ಟಿಕ್ ಕವರ್ ಹಾಕಿರ್ತಾರೆ ಆ ರೀತಿ ಏನಿಲ್ಲ. ರೊಟ್ಟಿ ಹರಿಯೋದು ಎಷ್ಟು ತೆಳು ಬೇಕು ನೀವು ಏನು ಮಾಡ್ಬೋದು ಅಷ್ಟನ್ನು ಲಟ್ಟಿಸ್ಬಿಟ್ಟು ತಗೋಬೋದು. ನಿಮಗೆ ಸ್ಟಾರ್ಟಿಂಗ್ಗೆ ಬರ್ತಿದ್ದಿಲ್ಲ ಅಂದ್ರೆ ಸಣ್ಣ ಹುಳಿಗಳನ್ನ ತಗೊಂಡು ಈ ರೀತಿ ಲಟ್ಟಿಸ್ಕೊಂಡು ತೆಳುವಾಗಿ ರೊಟ್ಟಿಯನ್ನು ಲಟ್ಟಿಸ್ಬಿಟ್ಟು ತಗೋರಿ. ನೋಡಿ, ಆಲ್ರೆಡಿ ತಲೆಯನ್ನು ನಿಮ್ಮ ಕೈಲಿ ಇಟ್ಟಿನಿ. ಈಗ ಇದನ್ನ ಬೇಯಿಸ್ಬಿಟ್ಟು ತಗೋತೀನಿ ನೋಡ್ರಿ. ಎಷ್ಟು ಚಂದ ನೋಡ್ರಿ ರೊಟ್ಟಿ ಉಬ್ಬಾಕತೈತಿ. ರೊಟ್ಟಿ ಈ ರೀತಿ ಉಬ್ಬಿರ ಸಾಫ್ಟ್ ಆಗಿ ಬರ್ತಾವ ನೋಡ್ರಿ. ನೋಡಿ, ಇದೇ ರೀತಿನೇ ಮಾಡ್ರಿ. ಫಸ್ಟ್ ಟೈಮ್ ಮಾಡತ್ತಿರಂದ್ರೆ ಇದೇ ರೀತಿ ಕರೆಕ್ಟಾಗಿನೇ ರಾಗಿ ರೊಟ್ಟಿಯನ್ನ ಮಾಡ್ಕೊಳ್ಳೋರು. ಕೆಲವ್ರು ಏನು ಮಾಡ್ತಾರೆ, ರಾಗಿ ರೊಟ್ಟಿ ಗಟ್ಟಿ ಆಗ್ತದೆ ಅಥವಾ ಬಿರುಸಾಗ್ತವೆ, ಅದಕ್ಕೆ ನಮ್ಗೆ ಇಷ್ಟ ಆಗಲ್ಲ ಅಂತಾರೆ. ಈ ರೀತಿ ಮಾಡ್ಕೊಳ್ಳಿ, ಸಾಫ್ಟ್ ಆಗಿನೇ ಬರ್ತಾವೆ ನೋಡ್ರಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಕೊಳ್ತೀವಿ, ಟೇಸ್ಟೂ ಚೆನ್ನಾಗಿ ಬರ್ತದೆ. ಇನ್ನೊಂದೇನು ಮಾಡ್ತೀನಿ ಅನ್ನೋದನ್ನ ಬಡದ್ ಬಿಟ್ಟು ಕೆಲವರು ರೊಟ್ಟಿ ತಟ್ಟಾಗಿ ಬರೋರು ಈ ರೀತಿನೂ ಮಾಡ್ಕೊಳ್ಳಿ. ಇಲ್ಲ ನಮಗೆ ತಟ್ಟಾಗಿ ಬರೋದಿಲ್ಲ ಅನ್ನೋರು ಸ್ವಲ್ಪನೇ ಬಡದ್ ಬಿಟ್ಟು ಲಟ್ಟಿಸ್ಬಿಟ್ಟು. ನಾವು ಜೋಳದ ರೊಟ್ಟಿ ದಿನಾಲು ಮಾಡ್ಕೊತಾರಲ್ಲ, ಅವಾಗ ಇದೇ ರೀತಿ ಸೌಂಡ್ ಬರ್ತದೆ. ರಾಗಿ ರೊಟ್ಟಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬೇಜಾರಾದಾಗ ಈ ರೀತಿ ರೊಟ್ಟಿಯನ್ನು ಮಾಡಿ ಅಥವಾ ರಾಗಿ ಹಿಟ್ಟದಿಂದ ಅವ್ರು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ. ಆ ರಾಗಿ ಹಿಟ್ಟಲ್ಲಿ ಸ್ವಲ್ಪ ಅವಲಕ್ಕಿ ಪೌಡರ್ ಹಾಕೋದ್ರಿಂದ ರೊಟ್ಟಿ ತುಂಬಾನೇ ಸಾಫ್ಟ್ ಆಗಿರ್ತವೆ. ನಾನು 1 ಬಟ್ಲು ಹಿಟ್ಟಿಗೆ 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೆ ನೋಡಿ. ಒಂದು ರೊಟ್ಟಿಯನ್ನು ಕಂಪ್ಲೀಟ್ ಆಗಿ ತಟ್ಟೆ ಬಿಟ್ಟು ಬಡಿಸ್ತಾನೆ ತೋರಿಸಿದ್ದೀನಿ. ಜೋಳದ ರೊಟ್ಟಿ ಕರೆಕ್ಟಾಗಿ ಮಾಡಕ್ಕೆ ಬರೋ ಈ ರೀತಿ ರಾಗಿ ರೊಟ್ಟಿಯನ್ನು ಮಾಡ್ಕೋಬೋದು ನೋಡಿ. ದೊಡ್ಡ ಬರಲ್ಲ ಅಂದ್ರೂ ಸಣ್ಣವರೇ ಟ್ರೈ ಮಾಡಿ. ಈಗ ಇದನ್ನು ಬೇಯಿಸ್ಬಿಟ್ಟು ತಗೊಳ್ಳೋಣ.
ಕೆಲವೊಂದ್ಸಲ ಸೊಪ್ಪು ಹಾಕಿನೂ ಮಾಡ್ಕೊಂಡಿರ್ತೀವಿ, ಅಥವಾ ಈ ರೀತಿ ಪ್ಲೇನ್ ಆಗಿನೂ ರಾಗಿ ರೊಟ್ಟಿ ಮಾಡ್ಕೊತೀವಿ ನೋಡಿ. ಎರಡು ಥರ ಮಾಡಿ ತೋರಿಸಿದ್ದೀನಿ. ಎರಡು ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಾವ ನೋಡಿ. ಈಗ ಏನು ಮಾಡೋಣ್ರಿ, ತಾಟನ್ನ ರೆಡಿ ಮಾಡ್ಕೊಂಡ್ರಿ. ತಾಟನ್ನ ಹಚ್ಕೋತೀನಿ ನಾನು. ಸ್ವಲ್ಪ ನಾನು ತುಪ್ಪನ ಹಚ್ಕೊಂಡಿದ್ದೀನಿ. ತುಪ್ಪ ಹಚ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರ್ತಾವ. ಈಗ ಪ್ಲೇಟನ್ನು ಇವತ್ತು ನಾನು ಚೌಳಿಕಾಯಿ ಪಲ್ಯವನ್ನು ಮಾಡಿದ್ದೀನಿ ರೀ. ಇದು ಚಪಾತಿ, ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ನೋಡ್ರಿ. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗೋ ಜವಾರಿ ಚೌಳಿಕಾಯಿ ರೀ. ಸ್ವಲ್ಪ ರಾಯ್ತಾನ ಮಾಡ್ಕೊಂಡು, ಇನ್ನೊಂದು ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಅಂದ್ರೆ ಕಲ್ಲಲ್ಲಿ ಕೊಟ್ಟು ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಚಟ್ನಿ. ಇದು ರೆಸಿಪಿ ಬೇಕಾದ್ರೆ ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಸ್ವಲ್ಪ ಸೌತೆಕಾಯಿ ತಗೊಂಡು ಈಗ ರಾಗಿ ರೊಟ್ಟಿನ ತಗೊಳ್ಳೋಣ ನೋಡ್ರಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಾವ ನೋಡ್ರಿ ರಾಗಿ ರೊಟ್ಟಿ. ಕೆಲವ್ರು ಹೇಳ್ತಾರೆ ತುಂಬ ಗಟ್ಟಿ ಬರ್ತಾವ ಅಥವಾ ಬಿರುಸಾಗ್ತಾವ ನೋಡ್ರಿ. ಇಡೀ ದಿನ ಇಡೋನು ಇಷ್ಟನೇ ಸಾಫ್ಟ್ ಆಗಿನೇ ಇರ್ತಾವ್ರಿ ರೊಟ್ಟಿ. ಎರಡೂ ತೋರಿಸಿದ್ರು, ಎರಡೂ ಎಷ್ಟು ಸಾಫ್ಟ್ ಆಗಿನೇ ರೊಟ್ಟಿ ಬಂದಾವ ನೋಡಿ. ಅಥವಾ ನಿಮಗೆ ಈರುಳ್ಳಿ ಟೊಮೆಟೊ ಚಟ್ನಿ, ಕಾಯಿ ಚಟ್ನಿ ಅಥವಾ ನಿಮಗೆ ಯಾವ್ದ್ರ ಜೊತೆನೂ ತಿನ್ಬೋದು. ನಾನಿವಾಗ ಚೌಳಿಕಾಯಿ ಪಲ್ಯ, ಕೋಸಂಬರಿ ಅಥವಾ ರಾಯ್ತಾನ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಚಟ್ನಿ ಈ ರೀತಿಯೂ ಬೆಸ್ಟ್ ಇರ್ತದೆ ರೀ. ಒಂದು ಹೆಲ್ದಿ ಆಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಥಾಲಿ ಅಂತಾನು ನೀವು ಕರಿಬೋದು ನೋಡಿ. ಈ ರಾಗಿ ರೊಟ್ಟಿ ಮಾಡೋ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಖಂಡಿತ ಒಂದ್ಸಲ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.